ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಳ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಚಿಕ್ಕೋಡಿ ಅಂತಂದರೆ ಸದ್ಯಕ್ಕೆ ಬೆಳಗಾವಿಯ 2ನೇ ಜಿಲ್ಲೆ. ಚಿಕ್ಕೋಡಿಯಲ್ಲಿ ಬಹುತೇಕ ಕಚೇರಿಗಳಿದ್ದಾವೆ. ನಿತ್ಯ ಸಾವಿರಾರು ಜನ ಈ ಒಂದು ಚಿಕ್ಕೋಡಿ ಪಟ್ಟಣಕ್ಕೆ ಬರ್ತಾರೆ. ಸಾಕಷ್ಟು ಪ್ರಮಾಣದಲ್ಲಿ ಏನಂತಂದರೆ ದೊಡ್ಡ ಮಾರುಕಟ್ಟೆ ಕೂಡ ಈ ಚಿಕ್ಕೋಡಿಯಲ್ಲಿದೆ. ಆದರೆ ಚಿಕ್ಕೋಡಿಗೆ ಬರಬೇಕಂತಂದರೆ ಜನ ಇವತ್ತು ಕೈಯಲ್ಲಿ ಜೀವ ಹಿಡ್ಕೊಂಡ್ಬರ್ಬೇಕು. ಚಿಕ್ಕೋಡಿ ಪಟ್ಟಣಕ್ಕೆ ಬಂದರೆ ವಾಪಸ್ ಮನೆಗೆ ಹೋಗ್ತೀವಾ ಇಲ್ವಾ ಅನ್ನುವಂಥ ಪರಿಸ್ಥಿತಿ ಇಲ್ಲಿನ ರಸ್ತೆಗಳದ್ದಾಗಿದೆ. ಇಲ್ಲಿ ರಸ್ತೆ ಯಾವುದು, ಗುಂಡಿ ಯಾವುದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ, ಯಾವ ರೀತಿ ಈ ಇಲ್ಲಿನ ರಸ್ತೆಗಳು ಗುಂಡಿಮಯ ಆಗಿದೆ ಅನ್ನುವಂಥ ಕುರಿತು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋವೊಂದನ್ನು ಲೈಕ್ ಮತ್ತು ಶೇರ್ ಮಾಡಿ. ಒಂದು ಪಟ್ಟಣ ಅಂತಂದರೆ ಸುಸಜ್ಜಿತ ರಸ್ತೆಗಳಿರಬೇಕು. ಪ್ರಮುಖವಾಗಿ ಇರತಕ್ಕಂಥ ಮೂಲಭೂತ ಒಂದು ಬೇಡಿಕೆ ಇದಾಗಿರ್ತಕ್ಕಂಥದ್ದು. ಆದರೆ ಚಿಕ್ಕೋಡಿ ಪಟ್ಟಣದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಒಂದು ಕಡೆ ಜಿಲ್ಲಾ ಕೇಂದ್ರ ಅಂತ ಕರೆಸ್ಕೊಳ್ಳುತ್ತೆ. ಇನ್ನೇನು SP DC ಬಿಟ್ಟರೆ ಬಹುತೇಕ ಇಡೀ ಒಂದು ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಚೇರಿಗಳಿದ್ದಾವೆ, ಶಾಲೆಗಳಿದ್ದಾವೆ, ಸಾಕಷ್ಟು ದೊಡ್ಡ ಮಟ್ಟದ ಮಾರುಕಟ್ಟೆ ಇದೆ. ಆದರೆ ಈ ಒಂದು ಚಿಕ್ಕೋಡಿ ಪಟ್ಟಣದಲ್ಲಿ ಇವತ್ತು 2 ಪ್ರಮುಖ ರಾಜ್ಯ ಹೆದ್ದಾರಿಗಳು, ವಿಜಯಪುರ ಬೆಳಗಾವಿ ಹಾಗೆ ನಿಪ್ಪಾಣಿ ಮುಧೋಳ 2 ರಾಜ್ಯ ಹೆದ್ದಾರಿಗಳು ಚಿಕ್ಕೋಡಿ ಪಟ್ಟಣದ ಮಧ್ಯಭಾಗ, ಹೃದಯ ಭಾಗದಲ್ಲಿ ಹಾದು ಹೋಗ್ತಕ್ಕಂಥ ಈ ಒಂದು ಪಟ್ಟಣದ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂತಂದರೆ, ವಿಜಯಪುರ ಬೆಳಗಾವಿ ರಸ್ತೆ ಸಂಪೂರ್ಣವಾಗಿ ಇವತ್ತು ಹದಗೆಟ್ಟು ಗುಂಡಿಮಯ ಆಗಿರ್ತಕ್ಕಂಥದ್ದು. ಯಾವಾಗ ಪಟ್ಟಣವನ್ನು ನಾವು ಎಂಟ್ರಿ ಆಗ್ತೀವೋ, ಸಾಮಾನ್ಯವಾಗಿ ಬೇರೆ ಕಡೆ ನೋಡೋದಾದರೆ ನಗರಗಳಿಗೆ ಸ್ವಾಗತ, ಪಟ್ಟಣಗಳಿಗೆ ಸ್ವಾಗತ ಅನ್ನುವಂಥ ಬೋರ್ಡ್ಗಳನ್ನ ನೋಡ್ತೀವಿ. ಆದರೆ ಚಿಕ್ಕೋಡಿ ಪಟ್ಟಣದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಗುಂಡಿಗಳ ನಗರಕ್ಕೆ ಸ್ವಾಗತ ಅನ್ನೋ ರೀತಿ ಆಗಿದೆ. ಯಾವಾಗ ಗುಂಡಿಗಳು ಶುರು ಆಗುತ್ತೋ ಆಗ ಚಿಕ್ಕೋಡಿ ಪಟ್ಟಣಕ್ಕೆ ಎಂಟ್ರಿ ಆದ್ವಿ ಅನ್ನುವಂಥ ಒಂದು ರೀತಿ ಫೀಲಿಂಗ್ ಈ ಒಂದು ಭಾಗದಲ್ಲಿ ಬರ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಏನು ಇವತ್ತು ಸಂಕೇಶ್ವರ ಕ್ರಾಸ್ದಿಂದ ಆಗಿರ್ಬೋದು, ಅಲ್ಲಿಂದ ಹಿಡ್ಕೊಂಡು ಅಪ್ ಟು ಇವತ್ತು BK ಕಾಲೇಜ್ವರೆಗೂ ಕೂಡ ಚಿಕ್ಕೋಡಿ ಪಟ್ಟಣದ ಸುಮಾರು ಈ ಒಂದು 4 ಕಿಲೋಮೀಟರ್ ರಸ್ತೆ ಯಾವ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತಂದರೆ, ಒಂದು ಗುಂಡಿಯನ್ನು ತಪ್ಪಿಸ್ಬೇಕು ಅಂತಂದರೆ 3 ಗುಂಡಿಗಳು ನಿಮ್ಮನ್ನು ಸ್ವಾಗತ ಮಾಡ್ತವೆ. ಅಷ್ಟರ ಮಟ್ಟಿಗೆ ಇವತ್ತು ದೊಡ್ಡ ಮಟ್ಟದ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. ಇದು ಗುಂಡಿಗಳ ಪರಿಸ್ಥಿತಿ. ಆದರೆ ಇನ್ನೂ ಕೆಲವು ಜಾಗದಲ್ಲಂತೂ ರಸ್ತೆ ಯಾವುದು, ನೀರು ಯಾವುದು ಗೊತ್ತೇ ಆಗಲ್ಲ. ಸೊ ಆ ಮಟ್ಟಿಗೆ ರಸ್ತೆಗಳ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ನೀವು ಗಾಡಿ ತೊಗೊಂಡು ಮೂವ್ ಆಗೋಕ್ಕೆ ಶುರು ಮಾಡಿದ್ರೆ ಆ ಗುಂಡಿ ಎಷ್ಟು ಆಳ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಒಂದು ಸ್ವಲ್ಪ ಮಳೆ ಆದರೆ ಅಷ್ಟರ ಮಟ್ಟಿಗೆ ಇವತ್ತು ಆ ಗುಂಡಿಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಇವತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, PWD ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಶಾಸಕರು, ಸಚಿವರು, ಸಂಸದರು ಇದೇ ಒಂದು ರಸ್ತೆಯಲ್ಲಿ ನಿತ್ಯ ಓಡಾಡ್ತಾರೆ. ಆದರೆ ಆ ಒಂದು ಅಧಿಕಾರಿಗಳಿಗೆ, ಆ ಒಂದು ಜನಪ್ರತಿನಿಧಿಗಳಿಗೆ ಈ ಒಂದು ಗುಂಡಿಗಳು ಕಾಣದೇ ಇರುವಂಥದ್ದು ನಿಜಕ್ಕೂ ಒಂದು ರೀತಿ ದುರಂತ ಅಂತಲೇ ಹೇಳ್ಬೋದು. ಈಗಾಗಲೇ ಈ ಒಂದು ಗುಂಡಿಗಳ ಗಂಡಾಂತರಕ್ಕೆ ಏನಂತಂದರೆ ಸಾಕಷ್ಟು ಜನ ಬಿದ್ದು ಕೈಕಾಲುಗಳನ್ನ ಮುರ್ಕೊಂಡಿದ್ದಾರೆ, ತಮ್ಮ ವಾಹನಗಳನ್ನ ಹಾಳು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಸಹ ಅಧಿಕಾರಿಗಳು ಕನಿಷ್ಠ ಆ ಗುಂಡಿ ಮುಚ್ಚೋ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಸೊ ಈ ಕುರಿತು ನ್ಯೂಸ್ 18ನಲ್ಲಿ ಸಾಕಷ್ಟು ಏನಂತಂದರೆ ವರದಿಯನ್ನು ಕೂಡ ಬಿತ್ತರ ಮಾಡಿದ್ವಿ. ಆ ವರದಿ ಬಿತ್ತರ ಆದಮೇಲೆ ಒಂದಷ್ಟು ತೇಪೆ ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಸೊ ಆ ತೇಪೆ ಹಚ್ಚುವಂಥ ಕೆಲಸ ಯಾವುದು ಅನ್ನೋದ್ರ ಕುರಿತು ನಾವು ನೋಡೋಣ. ಅದಕ್ಕೂ ಮುಂಚೆ ಈ ಒಂದು ಗುಂಡಿಗಳ ಗಂಡಾಂತರ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಈಗ ಸುಮಾರು ಚನ್ನರ್ ಕ್ರಾಸ್ ಅಂದರೆ ಕಮ್ಮಿದ ಕಮ್ಮಿ BK ಕಾಲೇಜ್ ಲಾಸ್ಟ್ ಎಂಡಿಂಗ್ ತನಾರೆ ರೋಡ್ ಎಷ್ಟು ಪ್ರಾಬ್ಲಮ್ ಆಗಿದಾರೆ. ದೊಡ್ಡ ದೊಡ್ಡ ಗುಂಡಿನ ಆಗಿಬಿಟ್ಟಿದೆ. ರಸ್ತೆ ಅನ್ನೋದೇ ಇಲ್ಲರಿ, ಇಲ್ಲಿ ದೊಡ್ಡ ಗುಂಡಿ ಬಿದ್ದಾವ್ರಿ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಸಲ AWಗೆ ಭೇಟಿ ಆಗಿದ್ರು. ತಾತ್ಕಾಲಿಕವಾಗಿ ಒಂದು 2 ಟ್ರಿಪ್ ಮರಮ್ ತಂದು ಹಾಕಿರ್ರಿ, ಅದೇನು ಟಿಕಾವ್ ಬರಲಿಲ್ಲ ರೀ, ಅದು ಬರಲ್ಲ. ಮತ್ತು ಸ್ಥಳೀಯ ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರ MLAಗಳ ಕಣ್ಣು ಮುಚ್ಚಿ ಕೂತಿದ್ದಾರೆ ರೀ. ಜವಾಬ್ದಾರಿಯಾಗಿ ತೊಗೊಂಡು ಇದ್ರ ಸ್ವಲ್ಪ ಒಂದು ಈ ದೊಡ್ಡ ರೋಡ್ ಆಗೋತಾನೆ ರೀ ಸ್ವಲ್ಪ ತಾತ್ಕಾಲಿಕವಾಗಿ ಒಂದು ವೆಟ್ ಮಿಕ್ಸ್ ಅದು ಹಾಕಿ ತೆಗ್ಗಾದ ಮುಚ್ಚೋ ಅಂಥ ಕೆಲಸ ಒಂದು ಒಳ್ಳೆ ಕೆಲಸ ಮಾಡಲಂತ ಅವರಲ್ಲಿ ಒಂದು ವಿನಂತಿ. ಮತ್ತೊಂದೇನು, ನಮ್ಮ ಸರ್ಕಾರಿ ಜಿಲ್ಲಾ ಆಡಳಿತ ಆಗಿರ್ಬೋದು, PWD ಆಗಿರ್ಬೋದು, ಇದನ್ನು ನೋಡ್ಬೇಕಾರೆ ಅವ್ರ. ಯಾಕಂದ್ರೆ ಜನರು ತೆರಿಗೆ ರೊಕ್ಕ ತೊಗೋತಾರೋ, ಆರಾಮವ್ರು ಕುರ್ಚಿ ಮೇಲೆ ಕೊಂಡಿರ್ತಾರೋ, ಅವ್ರದ್ದು ದೊಡ್ಡ ದೊಡ್ಡ ಕಾರುಗಳು ತೊಗೊಂಡು ತಿರುಗಾಡ್ತಾರೋ, ಅವ್ರಿಗೇನು ಪೆಟ್ಟ ಹತ್ತೋದಿಲ್ಲ, ಏನು ನೋವಿಲ್ಲ, ಏನಿಲ್ಲ. ನಮ್ಮಂಥ ಸಾರ್ವಜನಿಕರು ಏನು ಮಾಡೋದ್ರಿ, ದಿನ 10-20 ಕಿಲೋಮೀಟ್ರ್ ಓಡಾಡೋ ಜನ. ಹೀಗಾಗಿ ಭಾಳ ತೊಂದರೆ ಆಗೋದೈತಿ. ಇದಕ್ಕೆ ಒಂದು ಜವಾಬ್ದಾರಿ ತೊಗೊಂಡು ಮಾಡ್ಬೇಕಂತ ಕೆಲಸ ಇವರ ಜವಾಬ್ದಾರಿಯಾಗಿ ಮಾಡಬೇಕಾಗೈತಿ. ಸೊ ಇದು ಸ್ಥಳೀಯರ ಆಕ್ರೋಶದ ಮಾತುಗಳು. ಸಹಜವಾಗಿ ಏನಂತಂದರೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಗುಂಡಿಗಳನ್ನ ಮುಚ್ಚಿಕೊಡಿ, ದಯವಿಟ್ಟು ಪುಣ್ಯ ಕಟ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲಲ್ಲಿ ಈ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿದ್ವಿ.
ವರದಿ ಪ್ರಸಾರ ಆದಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ರು. ಆದರೆ ಎಚ್ಚೆತ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಯಾವ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಆ ಗುಂಡಿಗಳನ್ನ ಮುಚ್ಚಿ ಅಂತಂದರೆ ಅಲ್ಲಿ ಮುರುಮನ್ನ ತಂದು ಹಾಕ್ತಾ ಇದ್ದಾರೆ. ಅಂದರೆ ಕಲ್ಲು ಮಣ್ಣು ಮಿಶ್ರಿತ ಮುರುಮನ್ನ ತಂದು ಹಾಕ್ತಾ ಇದ್ದಾರೆ. ಅದರ ಪರಿಸ್ಥಿತಿಯು ಹೇಗಾಗಿದೆ ಅಂತಂದರೆ ಅದು ಕೂಡ ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ಮಳೆ ಬಂತು, ಆ ಗುಂಡಿಗಳಲ್ಲಿ ನೀರು ನಿಂತ್ಕೊಂತು, ಆ ಗುಂಡಿಗಳಲ್ಲಿ ಇರ್ತಕ್ಕಂಥ ಮಣ್ಣು ಹರಿದು ಹೋಯ್ತು. ಈಗ ಉಳ್ಕೊಂಡಿರ್ತಕ್ಕಂಥದ್ದು ಬರೀ ಕಲ್ಲುಗಳು ಮಾತ್ರ. ಸೊ ಅಷ್ಟರ ಮಟ್ಟಿಗೆ ಇವತ್ತು ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಜನ ಇವತ್ತು ಪ್ರಶ್ನೆನ ಮಾಡ್ತಾ ಇದ್ದಾರೆ, ಮೇಂಟೆನೆನ್ಸ್ಗೋಸ್ಕರ ಹಣ ಇರುತ್ತೆ, ಆ ಹಣ ಎಲ್ಲಿ ಹೋಗ್ತಾ ಇದೆ? ನಮ್ಮ ತೆರಿಗೆ ಹಣ ಕಟ್ತಾ ಇದ್ದೀವಿ, ಆ ಹಣ ಎಲ್ಲಿ ಹೋಗ್ತಾ ಇದೆ? ಯಾಕೆ ಕಾಂಕ್ರೀಟ್ ಸಿಮೆಂಟನ್ನು ಹಾಕಿ ನೀವು ಗುಂಡಿಗಳನ್ನ ಮುಚ್ತಾ ಇಲ್ಲ ಅನ್ನುವಂಥ ಮಾತನ್ನ ಕೇಳ್ತಾ ಇದ್ದಾರೆ. ಸಹಜವಾಗಿ ಇನ್ನು ಈ ಬಗ್ಗೆ ಅಧಿಕಾರಿಗಳು ಸಹ ಮಾತನಾಡಿದ್ದಾರೆ, ಉಪವಿಭಾಗಾಧಿಕಾರಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಈಗಾಗಲೇ ಜನರು ಕೆಲವು ದೂರುಗಳನ್ನು ನೀಡ್ತಾ ಇದ್ದರು. ನಮ್ಮ ಚಿಕ್ಕೋಡಿಯಲ್ಲಿರ್ತಕ್ಕಂತಹ ಸಿಟಿ ಎಂಟ್ರನ್ಸು ಮತ್ತು ಸಿಟಿ ಹೊರಗಡೆ ಹೋಗ್ತಕ್ಕ ಮಾಂಜರಿಯಿಂದ ಹೋಗ್ತಕ್ಕಂಥ ಜಾಗ, ಅಲ್ಲಿ ರಸ್ತೆ NH ಸಂಬಂಧಪಟ್ಟಿದ್ದಿತ್ತು ಮತ್ತು ಜನರಿಗೆ ಅಡ್ಡಾಡೋಕ್ಕೆ ಅಲ್ಲಿ ತೊಂದರೆನೂ ಆಗಿತ್ತು. ಯಾಕೆ ಪಾಟ್ ಹೋಲ್ಗಳು ಸಾಕಷ್ಟು ಬಿದ್ದಿದ್ದವು. ಇದರ ಬಗ್ಗೆ ನಿನ್ನೆ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ NHAI ಮತ್ತು AW ಅವ್ರ ಕರಿಸ್ಪೇಷನ್ದ ಮಾತಾಡಿ ಅವ್ರಿಗೇನೈತಿ ಆ ಪಾಟ್ ಹೋಲ್ ಹಾಕೋ ಬಗ್ಗೆ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಆ ಪ್ರಕಾರ ಇವತ್ತಿನ ದಿವಸ ಏನಿದೆ ಮಳೆ ಇರುವುದರಿಂದ ಅವರು ಆ ಪೋರ್ಟ್ ಹಾಲ್ಗಳಿಗೆ ಮೊಹರಮನ್ನು ಹಾಕ್ತಾಯಿದ್ದಾರೆ. ಮೊಹರಮ್ ಅದು ಆಯ್ತಂತಂದರೆ ಈ ಮಳೆ ನಿಂತ ಮೇಲೆ ಅದಕ್ಕೆ ಕಾಂಕ್ರೀಟ್ ಪಾಟ್ ಹೋಲ್ಗಳನ್ನು ಮುಚ್ಚುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅಂತ ತಮಗೆ ಹೇಳ್ತಾ ಇದ್ದೀನಿ. ಇದು ಉಪವಿಭಾಗಾಧಿಕಾರಿ ಸುಭಾಷ್ ಸಂಕಾವೀರ್ ಹೇಳುವಂಥದ್ದು. ಇದು ಈ ಒಂದು ರಸ್ತೆ ಏನಂತಂದರೆ ರಾಷ್ಟ್ರೀಯ ಹೆದ್ದಾರಿಗೆ ಬರುತ್ತೆ ಅನ್ನುವಂಥ ಸಬೂಬನ್ನು ಇವತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ನಾವು ಒಂದಷ್ಟು ಪ್ರಶ್ನೆಗಳನ್ನ ಇಲ್ಲಿ ಎತ್ತಾ ಇದ್ದೀವಿ. ಇದು ರಾಷ್ಟ್ರೀಯ ಹೆದ್ದಾರಿಗೆ ಬರೋ ಹಾಗಿದ್ದರೆ ಈ ಹಿಂದೆ ಗ್ಯಾಸ್ ಪೈಪ್ಲೈನ್ ಹಾದು ಹೋಗುತ್ತೆ ಇಲ್ಲಿಂದನೇ. ಈ ಒಂದು ಗ್ಯಾಸ್ ಪೈಪ್ಲೈನ್ ಹಾದು ಹೋದಂಥ ಸಂದರ್ಭದಲ್ಲಿ ಇದೇ PWD ಇಲಾಖೆ ಅಧಿಕಾರಿಗಳು ಆ ರಸ್ತೆ ಅಗಿಯೋಗೋಸ್ಕರ ಡೆಪಾಸಿಟನ್ನು ಕಟ್ಕೊಂಡು ಆ ಒಂದು ರಸ್ತೆಯನ್ನು ರಿಪೇರ್ ಮಾಡಿರ್ತಾರೆ. ಸೊ ಆವಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಡ್ಡ ಬರಲಿಲ್ವಾ? ಎರಡನೇದ್ದು, ಈಗಾಗಲೇ ಚಿಕ್ಕೋಡಿ ಬೈಪಾಸ್ ಮೂಲಕ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಹಾದೋಗ್ತಾ ಇದೆ. ಅದಕ್ಕೋಸ್ಕರ ಈಗಾಗಲೇ ಲ್ಯಾಂಡ್ ಅಕ್ವಿಷನ್ ಕೂಡ ನಡೀತಾ ಇದೆ. ಚಿಕ್ಕೋಡಿಯಿಂದ ಸುಮಾರು 3 ಕಿಲೋಮೀಟರ್ ಸುತ್ತುವರೆದು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ವಿಜಯಪುರದಿಂದ ಬೆಳಗಾವಿಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ. ಸೊ ಹಾಗಿದ್ರೆ ಪಟ್ಟಣ ಪ್ರದೇಶದಲ್ಲಿ ಹೇಗೆ ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ? ಅಕಸ್ಮಾತ್ ರಾಷ್ಟ್ರೀಯ ಹೆದ್ದಾರಿ ಬಂದರೂ ಕೂಡ ಆ ಪ್ರಾಧಿಕಾರವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಜಿಲ್ಲಾಧಿಕಾರಿ ಹಾಗೆ ಉಪವಿಭಾಗಾಧಿಕಾರಿಗೆ ಇರುವಂಥದ್ದು. ಯಾಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಪ್ರಶ್ನೆ ಮಾಡಿ ನೀವು ಶಾಶ್ವತವಾಗಿ ಗುಂಡು ಮುಚ್ಚೋ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮದಾಗಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದರೆ ಅಧಿಕಾರಿಗಳು ಒಂದು ರೀತಿ ಮಾಧ್ಯಮದವರಿಗೆ ಮಂಕು ಬೂಜಿ ಎರಚೋ ಕೆಲಸಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ಯಾಕಂತಂದರೆ ಹೆದ್ದಾರಿ ಯಾವಾಗ ಪಟ್ಟಣದ ಆಚೆಯಿಂದ ಹಾದು ಹೋಗುತ್ತೋ ಆ ಒಂದು ಲ್ಯಾಂಡ್ ಅಕ್ವಿಷನ್ ಆಗುತ್ತೋ ಅಲ್ಲಿ ಹೆದ್ದಾರಿಗೆ ಸಂಬಂಧಪಟ್ಟಂಥ ರಸ್ತೆ ಆಗುತ್ತೆ. ಸೊ ಇದನ್ನು ಮತ್ತೆ ನೀವು PWDಗೆ ವಾಪಸ್ ತೆಗೆದುಕೊಂಡು ಇಲ್ಲಿಂದನೇ ನೀವು ಮೇಂಟೆನೆನ್ಸ್ ಮಾಡಿದರೆ ಜನರಿಗೆ ಅನುಕೂಲ ಆಗಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇವತ್ತು ಎದ್ದು ಕಾಣ್ತಾ ಇದೆ. ಸೊ ಈಗಾಗಲೇ ನಮ್ಮ ಆಗ್ರಹ ಇಷ್ಟೇ, ಇಲ್ಲಿನ ಚಿಕ್ಕೋಡಿ ಪಟ್ಟಣದ ನಿವಾಸಿಗಳ ಆಗ್ರಹ ಇಷ್ಟೇ, ಆದಷ್ಟು ಬೇಗ ಈ ಒಂದು ರಸ್ತೆಯನ್ನು ಪರ್ಮನೆಂಟ್ ಆಗಿ ಗುಂಡಿ ಮುಚ್ಚೋ ಕೆಲಸ ಆಗಬೇಕು. ಅಥವಾ ಪಟ್ಟಣ ಪ್ರದೇಶದಲ್ಲಿ ಏನು ಹಾದು ಹೋಗುತ್ತೋ ಅಟ್ಲೀಸ್ಟ್ ಆ ರಸ್ತೆಯನ್ನಾದರೂ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ, ಪಟ್ಟಣದ ಜನ ಕೂಡ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ News18. ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಕಂಟೆಂಟ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾಗಳಾಗಿರ್ತಕ್ಕಂಥ Instagram ಮತ್ತು ಫೇಸ್ಬುಕ್ನಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.